ಸ್ಕಿನ್ ಟ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಸಮ್ಮರ್ ಸೀಸನ್ ಆಗಲಿ ವಿಂಟರ್ ಆಗಲಿ ರೈನಿ ಆಗಿರಲಿ ಯಾವುದೇ ಸೀಸನ್ ಇರಲಿ ಯಾವುದೇ ಕಾಲ ಇರಲಿ ಸ್ಕಿನ್ ಟ್ಯಾನ್ ಆಗೇ ಆಗುತ್ತೆ. ಹೊರಗಡೆ ಹೋಗಿ ಬಂದ್ವಿ ಅಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಒಂದು 10 ಮಿನಿಟ್ಸ್ಗೂ ಹೆಚ್ಚು ನಾವು ಸನ್ನಿಗೆ ನಮ್ಮ ಸ್ಕಿನ್ ಅಥವಾ ಯಾವುದೇ ಸ್ಕಿನ್ ಬಾಡಿ ಪಾರ್ಟ್ ಆಗಿರಲಿ ಎಕ್ಸ್ಪೋಸ್ ಆಯಿತು ಅಂದರೆ ನಾವು ವಾಪಸ್ ಮನೆಗೆ ಬರೋದೇ ಟ್ಯಾನ್ ಆಗಿ, ಅಂದರೆ ನಮ್ಮ ಸ್ಕಿನ್ ಬ್ಲ್ಯಾಕ್ ಆಗಿರುತ್ತೆ. ನಮ್ಮ ನ್ಯಾಚುರಲ್ ಕಲರ್ನ ನಾವು ಯೂಸ್ ಮಾಡ್ಕೋತೀವಿ. ನಾವು ಈ ಸ್ಕಿನ್ ಟ್ಯಾನ್ನ ನೆಗ್ಲೆಕ್ಟ್ ಮಾಡ್ತಾ ಬಂದರೆ ತುಂಬ ದೊಡ್ಡ ಇಶ್ಯೂಸ್ನ ಕೂಡ ನಾವು ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದರಲ್ಲಿ ನಮ್ಮ ದೊಡ್ಡ ಇಶ್ಯೂ ಅಂದರೆ ತುಂಬ ಟೈಮ್ ತಗೊಳ್ಳೋವಂತಹ ಒಂದು ಸ್ಕಿನ್ ಡಿಸೀಸ್ ಅಂದರೆ ಅದು ಪಿಗ್ಮೆಂಟೇಷನ್. ಯಾಕಂದರೆ ಒಂದ್ಸಲ ಇದು ಬಂತು ಅಂದರೆ ಅದನ್ನು ಹೋಗ್ಲಾಡ್ಸೋದು ತುಂಬ ಕಷ್ಟ, ಅದಕ್ಕೆ ತುಂಬ ಕಷ್ಟ ಕೂಡ ಪಡಬೇಕಾಗುತ್ತೆ. ಸೊ ಇದನ್ನು ನಾವು ಚಿಗುರುವಾಗಲೇ ನಾವು ಇದನ್ನು ಚೂಟ್ ಹಾಕ್ಬಿಟ್ರೆ ನಾವು ತುಂಬ ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡೋದ್ರಿಂದ ತಡಿಬಹುದು. ಸೊ ಯಾವುದೇ ಸೀಸನ್ ಆಗಲಿ ಸನ್ ಟ್ಯಾನ್ ಆಗೇ ಆಗುತ್ತೆ. ಈ ಸನ್ ಟ್ಯಾನ್ ರೆಮಿಡಿ ನಾವು ಜಸ್ಟ್ ಸಮ್ಮರಲ್ಲಿ ಮಾತ್ರ ಯೂಸ್ ಮಾಡಬೇಕು ಅಂತ ಏನೂ ಅಲ್ಲ. ಆ್ಯಂಡ್ ಈ ರೆಮಿಡಿ ನಾನು ಗೋವಾ ಟ್ರಿಪ್ಪಿಗೆ ಹೋಗಿದ್ದೆ, ಅದನ್ನು ನೀವು ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಸೊ ಗೋವಾದಿಂದ ಬಂದಾದಮೇಲೆ ತುಂಬ ಟ್ಯಾನ್ ಆಗಿದೆ, ನನ್ನ ಸ್ಕಿನ್ ತುಂಬ ಬ್ಲ್ಯಾಕ್ ಕೂಡ ಆಗಿದೆ. ಆ್ಯಂಡ್ ಈ ರೆಮಿಡಿ ನಾನು ಈಗಾಗಲೇ ಹೋಗಿ ಬಂದು ಒಂದು 15 ಡೇಸ್ ಆಗಿದೆ. ಈ ರೆಮಿಡಿ ನಾನು ಫಾಲೋ ಮಾಡ್ತಾ ಇದ್ದೀನಿ ರೆಗ್ಯುಲರ್ಲಿ ಅಲ್ಲಿಂದ ಬಂದಮೇಲಿಂದ. ಆ್ಯಂಡ್ ನನಗೆ ತುಂಬ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ. ಟ್ರಸ್ಟ್ ಮೀ, ಜಸ್ಟ್ ಒನ್ ಯೂಸ್ನಲ್ಲೇ ಒಂದು 10 ಮಿನಿಟ್ಸ್ ಫೇಸ್ ಮೇಲೆ ಅಪ್ಲೈ ಮಾಡಿ. ಈ 10 ಮಿನಿಟ್ಸ್ ಆದಮೇಲೆ ನೋಡಿ ನಿಮ್ಮ ಸ್ಕಿನ್ ಯಾವ ರೀತಿ ಟ್ಯಾನ್ ಇರೋದಿಲ್ಲ, ಅಂದರೆ ಟ್ಯಾನ್ ಕಂಪ್ಲೀಟ್ಲಿ ಹೋಗ್ಲಾಡ್ಸೋದಕ್ಕಾಗೋದಿಲ್ಲ ಒಂದೇ ಸಲಕ್ಕೆ, ಬಟ್ ಸ್ವಲ್ಪ ಮಟ್ಟಿಗೆ ಟ್ಯಾನ್ ಕಡಿಮೆ ಆಗಿರುತ್ತೆ. ಆ್ಯಂಡ್ ಇದನ್ನು ರೆಗ್ಯುಲರ್ಲಿ ಕನ್ಸಿಸ್ಟೆಂಟ್ಲಿ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಟ್ಯಾನ್ ಕಂಪ್ಲೀಟ್ಲಿ ಹೋಗ್ಲಾಡಿಸ್ಬೋದು. ಸ್ಕಿನ್ ಫೇರ್ ಕೂಡ ಆಗುತ್ತೆ, ಸ್ಕಿನ್ನಲ್ಲಿ ಏನೇ ಇಶ್ಯೂಸ್ ಇರಲಿ ಅದೆಲ್ಲ ಹೊರಟೋಗುತ್ತೆ. ಆ್ಯಂಡ್ ಪಿಗ್ಮೆಂಟೇಷನ್ ಕೂಡ ಇದರಿಂದ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಇಮಿಡಿಯೇಟಾಗಿ ಕಡಿಮೆ ಆಗುತ್ತೆ ಅಂತ ಹೇಳಲ್ಲ ನಾನು, ಯಾಕಂದರೆ ಪಿಗ್ಮೆಂಟೇಷನ್ ತುಂಬ ಹಠಮಾರಿ ಆಗಿರುವಂಥದ್ದು. ಸೊ ಕ್ರಮೇಣವಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಫಾರ್ ಶ್ಯೂರ್ ಇದು ಕಡಿಮೆ ಆಗ್ತಾ ಬರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಂದರೆ ರೆಮಿಡಿ ಹೇಳೋಕ್ಕೂ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆ್ಯಂಡ್ ಈಗಲೇ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಫಾರ್ ಶೋರ್ ನಿಮಗೆ ಇಷ್ಟ ಆಗೇ ಆಗುತ್ತೆ, ಯಾಕಂದರೆ ಅಷ್ಟು ವಂಡರ್ಫುಲ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ ಇದು. ಸೊ ಲೈಕ್ ಮಾಡೋದನ್ನು ಮರಿಬೇಡಿ, ಈಗಲೇ ಲೈಕ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟೊಂದು ಸಿಂಪಲ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ಎಫೆಕ್ಟಿವ್ ಆಗಿರುವಂಥ ರೆಮಿಡಿ ಇದು. ಸನ್ ಟ್ಯಾನ್ ಪಿಗ್ಮೆಂಟೇಷನ್ಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಇದಕ್ಕೆ ನಮಗೆ ಕಾಫಿ ಪೌಡರ್ ಬೇಕಾಗುತ್ತೆ. ಸೊ ಕಾಫಿ ಪೌಡರ್ ಅಂದರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡಬಹುದು, ಬಟ್ ಅದಕ್ಕಿಂತ ಬೆಸ್ಟ್ ರಿಸಲ್ಟ್ ಕೊಡೋದು ಅಂದರೆ ಯಾವುದೋ ಗ್ರೌಂಡೆಡ್ ಕಾಫಿ ಪೌಡರ್ ಸಿಗುತ್ತಲ್ಲ, ನಾರ್ಮಲ್ ಇನ್ಸ್ಟೆಂಟ್ ಅಲ್ಲ, ನಾರ್ಮಲ್ ಪೌಡರ್, ಅದನ್ನು ಯೂಸ್ ಮಾಡಿ. ಅಕಸ್ಮಾತ್ ನಿಮ್ಮ ಮನೇಲಿ ಕಾಫಿ ಬೀನ್ಸ್ ಇದ್ದರೆ, ಕಾಫಿ ಸೀಡ್ಸ್ ಇದ್ದರೆ ಅದನ್ನು ಕೂಡ ನೀವು ಗ್ರೈಂಡ್ ಮಾಡಿ ಅದನ್ನು ಸ್ವಲ್ಪ ಫಿಲ್ಟರ್ ಮಾಡಿ ಯೂಸ್ ಮಾಡ್ಕೋಬೋದು. ಅದು ಯಾವುದೂ ಇಲ್ಲ, ಇನ್ಸ್ಟೆಂಟೇ ಇದೆ ಅನ್ನೋ ಹಾಗಿದ್ರೆ ಇನ್ಸ್ಟೆಂಟ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗೋದು ಕಾಫಿ ಪೌಡರ್ ಸ್ವಲ್ಪ ಅದರಲ್ಲಿ ಗ್ರ್ಯಾನ್ಯೂಲ್ಸ್ ಇರುತ್ತಲ್ಲ, ಪುಡಿ ರವೆ ಥರ. ಸೊ ಅದನ್ನು ನೀವು ಯೂಸ್ ಮಾಡಿದರೆ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಈಗ ಕಾಫಿ ಪೌಡರ್ ಅನ್ನಪೂರ್ಣ ಇದೆ, ಮಂಜುನಾಥ ಇದೆ, ಸೊ ಆ ಥರ ಇರುತ್ತಲ್ಲ, ಇನ್ಸ್ಟೆಂಟ್ ಅಲ್ಲ ಬೇರೆದು. ಸೊ ಅದನ್ನು ಯೂಸ್ ಮಾಡಿದರೆ ಇದು ತುಂಬ ಚೆನ್ನಾಗಿ ಬೆಸ್ಟ್ ರಿಸಲ್ಟ್ ಕೊಡುವಂತಹ ರೆಮಿಡಿ. ಸೆಕೆಂಡ್ ಇಂಗ್ರೀಡಿಯೆಂಟ್ ನಾನಿಲ್ಲಿ ಯೂಸ್ ಮಾಡ್ತಿರೋದು ಸ್ವಲ್ಪ ಕಾಂಟ್ರವರ್ಷಿಯಲ್ ಪ್ರಾಡಕ್ಟ್ ಇದು, ಇಂಗ್ರೀಡಿಯೆಂಟ್ ಇದು, ಅದು ಲೆಮನ್, ನಿಂಬೆಹಣ್ಣು. ತುಂಬ ಜನಕ್ಕೆ ನಿಂಬೆಹಣ್ಣು ಸ್ಯೂಟ್ ಆಗೋದಿಲ್ಲ. ಆ್ಯಂಡ್ ತುಂಬ ಜನ ನಿಂಬೆಹಣ್ಣು ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಬೋದಾ ಅಂತ ಕೂಡ ನಿಮಗೆ ಡೌಟ್ ಇದೆ. ಸೊ ಯಾರಿಗೆಲ್ಲ ಸೂಟ್ ಆಗಲ್ಲ, ಯಾರೆಲ್ಲ ಇದ್ರ ಬಗ್ಗೆ ಸ್ಕೆಪ್ಟಿಕಲ್ ಇದ್ದೀರಾ ಅಂದರೆ ಡೌಟ್ ಇದೆ, ಸೊ ಅವರು ನಿಂಬೆಹಣ್ಣಿನ ಬದಲು ಟೊಮ್ಯಾಟೊ ಜ್ಯೂಸ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಒಂದು 2 to 3 ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣಿನ ಜ್ಯೂಸ್ ಯೂಸ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಸೂಟ್ ಆಗಲ್ಲ ಅಂದರೆ ನೀವು ಟೊಮ್ಯಾಟೊ ಜ್ಯೂಸ್ ಯೂಸ್ ಮಾಡ್ಕೋಬೋದು. ಟೊಮ್ಯಾಟೊ ಜ್ಯೂಸ್ ಕೂಡ ನಿಮಗೆ ಸೂಟ್ ಆಗಲ್ಲ ಅಂದರೆ ನೀವು ಬೇಕಿದ್ರೆ ಇದನ್ನೆಲ್ಲ ಸ್ಕಿಪ್ ಮಾಡ್ಬೋದು. ಇದು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ನಿಗೆ, ಯಾಕಂದರೆ ನಮಗೆ ಇದಕ್ಕೆ ಏನಾದರೂ ಒಂದು ಟ್ಯಾನ್ ರಿಮೂವ್ ಮಾಡಬೇಕು, ನಾವು ಇದನ್ನು ಡೈಲಿ ಅಪ್ಲೈ ಮಾಡ್ತಾ ಇಲ್ಲ, ವಾರಕ್ಕೆ ಒಂದು ಸಲ ಇದನ್ನು ಅಪ್ಲೈ ಮಾಡಬೇಕು, 10 ನಿಮಿಷ ಅಷ್ಟೇ. ಆ್ಯಂಡ್ ಇದು ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ಗೆ ವರ್ಕ್ ಮಾಡುತ್ತೆ ಅಂದರೆ, ನಮಗೆ ಈ ಸ್ಕಿನ್ ಟ್ಯಾನ್ ಹೋಗೋದಿಕ್ಕೆ ಆ್ಯಂಡ್ ಈ ಟ್ಯಾನ್ ರೆಮಿಡಿಗೆ ಸ್ವಲ್ಪ ಅಸಿಡಿಕ್ ನೇಚರ್ ಬೇಕು ನಮ್ಮ ಸ್ಕಿನ್ನಿಗೆ. ಅದಕ್ಕೋಸ್ಕರ ಜಸ್ಟ್ ಒಂದು ಫ್ಯೂ ಡ್ರಾಪ್ಸ್ ಅಷ್ಟು ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಸೂಟ್ ಆಗಲ್ಲ ಅಂದರೆ. ಬಟ್ ಇದು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ, ಇನ್ಸ್ಟೆಂಟ್ ಆಗಿ ನಿಮ್ಮ ಟ್ಯಾನ್ ಕಡಿಮೆ ಮಾಡುತ್ತೆ, ಮುಖದಲ್ಲಿರುವಂಥ ಕಲೆಗಳನ್ನ ಕಡಿಮೆ ಮಾಡುತ್ತೆ, ಪಿಂಪಲ್ಸ್ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ, ಪಿಂಪಲ್ ಮಾರ್ಕ್ಸ್ ಇದ್ರೂ ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ಇದು ಸೂಪರ್ ಡೂಪರ್ ಆಗಿ ವರ್ಕ್ ಮಾಡುವಂತಹ ಇಂಗ್ರೀಡಿಯೆಂಟ್. ಸೂಟ್ ಆಗಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಥರ್ಡ್ ಇಂಗ್ರೀಡಿಯೆಂಟ್ ಹನಿ.
ಜೇನುತುಪ್ಪ ನ್ಯಾಚುರಲ್ಲೇ ಅದೊಂದು ಹ್ಯೂಮಕ್ಟೆಂಟ್ ಅಂತಲೇ ಹೇಳ್ಬೋದು. ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡುವಂಥದ್ದು, ಮಾಯ್ಶ್ಚರ್ ಮಾಡುವಂಥದ್ದು. ಆ್ಯಂಡ್ ಈ ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿ ನಮ್ಮ ನೇಚರ್ನಲ್ಲಿ ಸಿಗುವಂಥದ್ದು. ನೀವು ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದರೆ ಜಸ್ಟ್ ಹನಿ ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿ. ಹೌದು, ಇದು ಸ್ವಲ್ಪ ಕಂಫರ್ಟಬಲ್ ಆಗಿರೋಲ್ಲ ನಿಮ್ಮ ಸ್ಕಿನ್ನಿಗೆ, ಸ್ವಲ್ಪ ಸ್ಟಿಕ್ಕಿ ಅಂತ ಅನಿಸ್ತಿರುತ್ತೆ. ಬಟ್ ಸ್ವಲ್ಪ ಜಸ್ಟ್ ಒಂದು 5 ಮಿನಿಟ್ಸ್ ಬರೀ ಹನಿ ನೀವು ಯೂಸ್ ಮಾಡಿಕೊಂಡು ಆಮೇಲೆ ಫೇಸ್ನ ವಾಶ್ ಮಾಡ್ಕೊಂಡು ನೋಡಿ. ಆಮೇಲೆ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಯಾವ ರೀತಿ ಗ್ಲೋ ಬಂದಿರುತ್ತೆ, ಯಾವ ರೀತಿ ಸಾಫ್ಟ್ನೆಸ್ ಬಂದಿರುತ್ತೆ ಅಂತ. ಹನಿ ಅಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ ನಮ್ಮ ಸ್ಕಿನ್ನಿಗೆ. ಸೊ ಈ ಡಿ ಟ್ಯಾನ್ ಫೇಸ್ ಪ್ಯಾಕಿಗೆ ನಾನು ಹನಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಮ್ಮ ಸೂಪರ್ ಡೂಪರ್ ಆಗುವಂತಹ ಎಫೆಕ್ಟಿವ್ ನಮ್ಮ ಡಿ ಟ್ಯಾನ್ ಫೇಸ್ ಪ್ಯಾಕ್ ರೆಡಿ ಆಗಿದೆ ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡೋದಕ್ಕೆ. ಸೊ ಸ್ಕಿನ್ ಮೇಲೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಮೊದಲು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸ್ಟೀಮ್ ತಗೊಳ್ಳೋ ಹಾಕಿದ್ರೆ ಸ್ಟೀಮ್ ಕೂಡ ತಗೊಳ್ಳಿ, ಅದು ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಕ್ಲೀನಾಗಿರೋ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು 10 ನಿಮಿಷ ಬಿಡಿ ಸಾಕು, ಜಾಸ್ತಿ ಬೇಡ. ಇದು ಡ್ರೈ ಆಗುತ್ತಾ? ಇದು ಡ್ರೈ ಆಗೋದಿಲ್ಲ. ಹನಿ ಹಾಕಿರೋದ್ರಿಂದ ಅಂದರೆ ಜೇನುತುಪ್ಪ ಹಾಕಿರೋದ್ರಿಂದ ಜೇನುತುಪ್ಪ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ ಯಾವುದೇ ಫೇಸ್ ಪ್ಯಾಕ್. ಸೊ ಇದನ್ನು 10 ಮಿನಿಟ್ಸ್ ಇಟ್ಕೊಳ್ಳಿ. 10 ಮಿನಿಟ್ಸ್ ಆದಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಿದ್ದಾದಮೇಲೆ ನೀವು ನಿಮ್ಮ ಸ್ಕಿನ್ನನ್ನು ನೋಟಿಸ್ ಮಾಡ್ತೀರಾ. ಬೇಕಿದ್ರೆ ನೀವು ಬಿಫೋರ್ ಆಫ್ಟರ್ ಫೋಟೋ ಕೂಡ ತೆಗೆದು ಇಟ್ಕೋಬೋದು. ಬಿಫೋರ್ ಫೋಟೋ ಈ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚಿನ ಫೋಟೋ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಪ್ಯಾಕ್ ಅಪ್ಲೈ ಮಾಡಿ ವಾಶ್ ಮಾಡಿದ ಮೇಲಿನ ಫೋಟೋನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಎರಡನ್ನೂ ಜೋಡಿಸ್ಬಿಟ್ಟು ನೋಡಿ, ಕೊಲಾಜ್ ಮಾಡಿ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ವರ್ಕ್ ಮಾಡುವಂಥದ್ದು. ಆ್ಯಂಡ್ ನಾನು ಗೋವಾದಲ್ಲಿದ್ದಾಗ ನನ್ನ ಸ್ಕಿನ್ ತುಂಬ ಬ್ಲ್ಯಾಕ್ ಟ್ಯಾನ್ ಆಗಿತ್ತು. ಇವಾಗ ನನ್ನ ಸ್ಕಿನ್ ನೋಡಿ ಯಾವ ರೀತಿ ಆಗಿದೆ ಅಂತ. ಯಾಕಂದರೆ ನಾನೀಗ ವೀಕ್ಲಿ ಬೇಸಿಸ್ ಮೇಲೆ ಜಸ್ಟ್ ಒಂದು 2 ವೀಕ್ಸಲ್ಲಿ ನಾನು ಮಾಡ್ತಾ ಇದ್ದೀನಿ. 2 ವೀಕ್ಸ್ 2 ಟೈಮ್ಸ್ ಅಷ್ಟೇ ನಾನು ಅಪ್ಲೈ ಮಾಡಿರೋದು. ಆ್ಯಂಡ್ ನನ್ನ ಸ್ಕಿನ್ನಲ್ಲಿ ನೀವು ನೋಡ್ಬೋದು ಟ್ಯಾನ್ ರೆಡ್ಯೂಸ್ ಆಗಿದೆ. ಆ್ಯಂಡ್ ನನ್ನ ಕೈ ಬಾಡಿ ಮೇಲೂ ಕೂಡ ನೀವು ಅಪ್ಲೈ ಮಾಡಬಹುದು. ಇದು ಬಾಡಿ ಫುಲ್ ಕೂಡ ಅಪ್ಲೈ ಮಾಡ್ಬೋದು. ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇದನ್ನು ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಮೈಕ್ರೋ ಫೈಬರ್ ಟವಲ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಫೇಸ್ ಮೇಲೆ. ಅದು ತುಂಬ ಸಾಫ್ಟ್ ಇರುತ್ತೆ, ಸ್ಮೂತ್ ಇರುತ್ತೆ. ಯಾಕಂದರೆ ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ ನಮ್ಮ ಫೇಸ್ ಮೇಲಿರೋ ಸ್ಕಿನ್, ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ನೀವು ಬೇಕಿದ್ರೆ ಒಂದು ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡ್ಬೋದು, ಆಲೋವೆರಾ ಜೆಲ್ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಮಿಡಿಯೇಟ್ಲಿ ಹೊರಗಡೆ ಹೋಗೋದಕ್ಕೆ ಹೋಗಬೇಡಿ. ಹೊರಗಡೆ ಹೋಗೋರಾಗಿದ್ದರೆ ಜಸ್ಟ್ ಇದನ್ನು ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಅದಾದಮೇಲೆ ನೀವು ಬೇಕಿದ್ರೆ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗಬಹುದು. ಸೊ ಇಷ್ಟು ಈ ಸ್ಟೆಪ್ಸ್ನೆಲ್ಲ ನೀವು ಫಾಲೋ ಮಾಡಿ. ಆಮೇಲೆ ನೋಡಿ ನಿಮ್ಮ ಸ್ಕಿನ್ ಟ್ಯಾನ್ ಯಾವ ರೀತಿ ಹೊರಟೋಗುತ್ತೆ. ಸ್ಕಿನ್ ಟ್ಯಾನ್ ಅಷ್ಟೇ ಅಲ್ಲ, ಇದು ಸ್ಕಿನ್ಗೆ ಫೇರ್ನೆಸ್ ಕೂಡ ಕೊಡುತ್ತೆ. ಪಿಗ್ಮೆಂಟೇಷನ್ ಮೇಲೂ ಕೂಡ ಇದು ವರ್ಕ್ ಮಾಡುತ್ತೆ. ಆ್ಯಂಡ್ ಇದು ನಿಮ್ಮ ಸ್ಕಿನ್ನಿಗೆ ಆ ಬ್ರೈಟ್ನೆಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಾನು ನಿಮಗೆ ಸ್ವಲ್ಪ ಜಾಸ್ತಿ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಆಗಿರೋವಂಥದ್ದೇ ನಾನು ತರ್ತೀನಿ ನಿಮಗೆ ರೆಮಿಡೀಸ್. ಆ್ಯಂಡ್ ಇದು ನಾನು ಟ್ರೈಡ್ ಆ್ಯಂಡ್ ಟೆಸ್ಟೆಡ್, ನಾನು ಸ್ವತಃ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಸೇಫ್ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಮಾಡೋವಂಥದ್ದು. ಸೊ ಗಿವ್ ಇಟ್ ಅ ಟ್ರೈ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಇದೇ ಥರದ ವಂಡರ್ಫುಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.